सत्यपुष्कराय नमः सत्यरूढाय नमः भामाराजाय नमः ग्रहरूपिणे नमः ग्रहणाय नमः नारायण स्वामिने नमः अष्टोत्तर पुष्पार्चना हृदय पत्रार्चन पूजा समर्पयामि। फलम भयादेव ओमितंते उदाशना तेन मे सुफला अवाप्तिः भवेत् जन्मनी जन्म जन्मांतरದಲ್ಲಿ ಯಾವುದೋ ಒಂದು ಪುಣ್ಯ ನಾವು ಅಥವಾ ನಮ್ಮ ತಂದೆ ತಾಯಿಗಳು ಮಾಡಿದ್ರೆ ಇವತ್ತಿನ ದಿವಸ ಇಂಥ ಒಂದು ಮಹತ್ ಕಾರ್ಯದಲ್ಲಿ ಸೇರೋ ಒಂದು ಭಾಗ್ಯ ಅನ್ನೋದು ಅನುಗ್ರಹಿಸುತ್ತೆ. ಇವತ್ತಿನ ದಿವಸ ನಾವು ಸೇರಿದ್ದೇವೆ ಎಲ್ಲ ಕೈಂಕರ್ಯಗಳು इंदो इंद्र पदवी सन्मंगलम मंगलः सद्बुद्धिंच बुध गुरुश्च गुरुतां शुभम शुक्रम शम शनिः राहुः बाहुबलम करोतु विजयं केतुः कुलस्य उन्नतिं नित्यं प्रीतिकर भवन्तु भवतः सर्वे अनुकूल्य ग्रहाः आदित्याय च सोमाय मंगलाय बुधाय च गुरुशुक्र शनिभ्यश्च राहुवे केतवे नमो नमः। स्वस्ति श्रद्धां मेधः यशः प्रज्ञां विद्यां बुद्धिं श्रियं बलम् आयुष्यं तेजं आरोग्यं देहि मे अव्यवाहन श्रियं देहि मे अव्यवाहन ओम नम इति विघ्नेश्वरನ ಆಯುಷ್ಯು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಅದೇ ರೀತಿ ಏನಾದರೂ ನಿಮ್ಮ ಮನಸ್ಸಂಕಲ್ಪ ಇದ್ದರೆ ಆ ಸಂಕಲ್ಪ ನೆರವೇರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಮನಸ್ಸಿನಲ್ಲೇ ನಿಮ್ಮ ಗೋತ್ರ ಹೇಳ್ಕೊಳ್ಳಿ, ನಿಮ್ಮ ಹೆಸರು ಹೇಳ್ಕೊಂಡು ವಿಘ್ನೇಶ್ವರನಿಗೆ ಎರಡೂ ಕೈಯಿಂದ ಸಮರ್ಪಣೆ ಮಾಡಿ ಭೂಮಿ ಮುಟ್ಟಿ ನಮಸ್ಕಾರ. पनग शयन पावन शरण पनग शयन पावन शरण नंबिदे निन्न कापाडो श्री सत्यनारायण नारायण लक्ष्मी नारायण नारायण सत्यनारायಣ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ
ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ನೀ ಇಲ್ಲೇ ಸ್ಥಿರವಾಗಿರು ನನ್ನಲ್ಲೇ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನನಗಾಗಿಯೇ ನನ್ನೋ ನಾ ಬೇಡೆನೋ ಧನ ಕನಕ ಬೇಕೆಂದು ನಾ ಕೇಳೆನೋ ನನಗಾಗಿಯೇ ನನ್ನೋ ನಾ ಬೇಡೆನೋ ಧನ ಕನಕ ಬೇಕೆಂದು ನಾ ಕೇಳೆನೋ ಎಂದೆಂದು ಈ ಮನೆಯೋ ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ. ಇಲ್ಲಿ ಕೂತನಹಳ್ಳಿ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 48 ದಿವಸ ಒಂದು ಮಂಡಲ ಪೂಜೆ ಒಂದು ನೆರವೇರಿಸ್ಕೊಂಡಿರ್ತಕ್ಕಂಥದ್ದು ಎಲ್ಲ ಸ್ವಲ್ಪ ಎಲ್ಲ ಜನಗಳಿಗೆ ಒಳ್ಳೆಯ ಭಕ್ತಾದಿಗಳಿಗೆ ಸ್ವಲ್ಪ ಒಳ್ಳೆಯ ಐಶ್ವರ್ಯ ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತೇಳಿ ಸುತ್ತಮುತ್ತಲು ಇರ್ತಕ್ಕಂಥ ಬರ್ಬೋದು ಎಲ್ಲ ಭಕ್ತರಿಗೆ ಸಹಕರಿಸಿ ಭಗವಂತನಿಗೆ ಪಾತ್ರರಾಗಿ ಕೃಪೆಯಾಗಿ ಸ್ವಲ್ಪ ನಮ್ಮಲ್ಲಿ ಕಳೆ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಎಲ್ರಿಗೂ ಸ್ವಲ್ಪ ಸುಸೂತ್ರವಾಗಿ ಬೆಳಿಗ್ಗೆ ಗಣಪತಿ ಹೋಮ ನವಗ್ರಹ ಹೋಮ ನಕ್ಷತ್ರ ಹೋಮ ಎಲ್ಲ ಹೋಮಗಳೆಲ್ಲ ಸ್ವಲ್ಪ ನಡೆದು ತೀರ್ಥ ಪ್ರಸಾದ ಭಗವಂತನ ಆಹ್ವಾನದಿಂದ ಎಲ್ಲ ಸ್ವಲ್ಪ ಚೆನ್ನಾಗಿ ನೆರವೇರಿಸ್ಕೊಂಡು ಹೋಗ್ತಾ ಇತ್ತು. ಯಾರೇ ಭಕ್ತರಿಗೆ ಏನೇ ಕಷ್ಟ ಸುಖ ಇರಲಿ ಶನೇಶ್ವರ ಈಶ್ವರ ಜಲಲಿಂಗೇಶ್ವರ ಸುಬ್ರಹ್ಮಣ್ಯ ಛಾಯದೇವಿ ಚಿಕ್ಕಮ್ಮ ದೊಡ್ಡಮ್ಮ ನವಗ್ರಹ ಎಲ್ಲ ದೇವತೆಗಳು ಇಲ್ಲಿ ದರ್ಶನವನ್ನು ಮಾಡ್ತಾ ಇರ್ತಾರೆ. ಬಂದು ನೋಡಿಕೊಂಡು ಅವರ ಆಶೀರ್ವಾದ ತಗೊಂಡು ಸ್ವಲ್ಪ ಎಲ್ಲ ಕೆಲಸ ಕಾರ್ಯಗಳಿಗೆ ಅಭಿವೃದ್ಧಿಗಳಾಗುತ್ತೆ, ಕೆಲಸ ಕಾರ್ಯಗಳಾಗಲಿ ಸಂತಾನಗಳಾಗಲಿ ಅವ್ರವ್ರ ಕಷ್ಟ ಏನೇ ಪರಿಹಾರ ಮಾಡ್ಕೊಂಡು ಭಗವಂತ ಸ್ವಲ್ಪ ಸಂಕಲ್ಪ ಮಾಡಿ ಎಲ್ಲ ಭಕ್ತರಿಗೂ ಸ್ವಲ್ಪ ಒಳ್ಳೆಯ ಐಶ್ವರ್ಯ ಆರೋಗ್ಯ ಕೊಡಲಿಲ್ಲ ನಾವು ಕಳ್ಕಳೆ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಈಗಿರ್ತಕ್ಕಂಥ ಸ್ವಲ್ಪ ಏನಾಗುತ್ತೆ ಸ್ವಲ್ಪ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಈ ಹೋಮ ಯಜ್ಞಗಳೆಲ್ಲ ಸ್ವಲ್ಪ ಚೆನ್ನಾಗಿ ನೆರವೇರಿಸ್ಬೇಕು. ಸ್ವಲ್ಪ ಎಲ್ಲ ಭಕ್ತರಿಗೂ ಸ್ವಲ್ಪ ಆಶೀರ್ವಾದದಲ್ಲಿ ನಮ್ಗೆ ಖುಷಿ ಆಗುತ್ತೆ. ಹೀಗಾಗಿ 48 ದಿವಸ ಮಂಡಲ ಪೂಜೆ ಆಗಿರ್ತಕ್ಕಂಥದ್ದು ಎಲ್ಲ ಭಕ್ತರು ಸ್ವಲ್ಪ ಸಹಕರಿಸಿದ್ರೆ ಸ್ವಲ್ಪ ಎಲ್ಲ ಚೆನ್ನಾಗಾಯಿತು. ಬೆಳಗ್ಗೆ ಗಣಪತಿ ಹೋಮ ನವಗ್ರಹ ಹೋಮ ನಕ್ಷತ್ರ ಹೋಮಗೆಲ್ಲ ಆಯಿತು. ಸ್ವಲ್ಪ ಎಲ್ಲ ಭಕ್ತರಿಗೂ ಆಶೀರ್ವಾದ ಕೊಡಲಿ ಭೂತನಹಳ್ಳಿ ಚಂದ್ರಶೇಖರ ಪ್ರಧಾನ ಆರತಿ ಎಲ್ ಚಿಕ್ಕಮರಿಯಪ್ಪ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಶ್ರೀಮಾತ್ರೇ ನಮಃ. ಇವತ್ತಿನ ದಿವಸ ಭೂತಾನಹಳ್ಳಿ ಗ್ರಾಮದಲ್ಲಿ ಶನೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಮಹಾಗಣಪತಿ ಸುಬ್ರಹ್ಮಣ್ಯೇಶ್ವರ ಜಲಲಿಂಗೇಶ್ವರ ರಾಧಾರುಕ್ಮಿಣಿ ಸತ್ಯಭಾಮ ಸಮೇತವಾಗಿ ವೇಣುಗೋಪಾಲ ಸ್ವಾಮಿ ಶನೇಶ್ವರ ಸ್ವಾಮಿ ದುರ್ಗಾದೇವಿಯ ಪ್ರತಿಷ್ಠಾಪನಾ ಮಂಡಲಾಭಿಷೇಕ ಮಹೋತ್ಸವ ಕೈಂಕರ್ಯ ಎಲ್ಲ ಕೂಡ ನೆರವೇರಿದೆ. ಬೆಳಗ್ಗೆಯಿಂದ ಗಣಪತಿ ಪೂಜೆ ಸ್ವಸ್ತಿವಾಚನ ದೇವನಾಂದಿ ಪಂಚಗವ್ಯ ಪುರಸ್ಸರವಾಗಿ ಗಣಪತಿ ಹೋಮ ನವಗ್ರಹ ಹೋಮ ಕಲಾ ಹೋಮಗಳು ಕ್ಷೇತ್ರ ದೇವತೆ ಹೋಮಗಳು ಎಲ್ಲ ಕೂಡ ನೆರವೇರಿತ್ತು. ಆ ಒಂದು ಭಗವಂತನ ಆಶೀರ್ವಾದ ಸದಾಕಾಲ ಎಲ್ಲರಿಗೂ ಸಿಗಬೇಕು ಅಂತೇಳ್ಬಿಟ್ಟು ಎಲ್ಲ ಕೈಂಕರ್ಯಗಳು ಕೂಡ ನೆರವೇರಿಸಲಾಗಿದೆ. ಹಾಗೆ ಇಲ್ಲಿ ಬರುವಂಥ ಭಕ್ತಾದಿಗಳು ಇದು ಇನ್ನೊಂದೇನಪ್ಪ ವಿಶೇಷ ಅಂದರೆ ತುಂಬ ವರ್ಷಗಳಿಂದ ಈ ಒಂದು ದೇವಸ್ಥಾನ ಶನೇಶ್ವರ ಮಾತ್ರ ಇತ್ತು. ಆದರೆ ಈ ಗ್ರಾಮ ಅರ್ಚಕರ ಒಂದು ಕನಸಿನಲ್ಲಿ ಸ್ವಾಮಿ ಕಾಣಿಸಿಕೊಂಡು ಇಲ್ಲಿ ತೈಲ ಶನೇಶ್ವರ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳ್ಬಿಟ್ಟು ಕಾಣಿಸ್ಕೊಂಡು ಜಾಗವನ್ನೆಲ್ಲೂ ಕೂಡ ತೋರಿಸಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಕ್ಷೇತ್ರದಲ್ಲಿ ತೈಲಾಭಿಷೇಕಕ್ಕೆ ಶನೇಶ್ವರ ಸ್ವಾಮಿಯ ಸಹಿತವಾಗಿ ಈ ಒಂದು ಪರಿವಾರ ದೇವತೆಗಳನ್ನೆಲ್ಲ ಕೂಡ ಪ್ರತಿಷ್ಠಾಪನೆ ಮಾಡಿ ಮಂಡಲಾಭಿಷೇಕ ಪೂಜಾ ಕೈಂಕರ್ಯಗಳೆಲ್ಲ ಕೂಡ ನೆರವೇರಿಸಿದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಕೂಡ ಇಲ್ಲಿಗೆ ಆಗಮಿಸಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳಿದ್ದಲ್ಲಿ, ಏನಕ್ಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆಸೆ ಆಕಾಂಕ್ಷೆಗಳು ಎಲ್ಲ ಕೂಡ ಇರುತ್ತೆ, ಹಾಗೆ ತೊಂದರೆ ಕೂಡ ಇರುತ್ತೆ. ಆ ತೊಂದರೆಗಳೆಲ್ಲ ಕೂಡ ನಿವೃತ್ತಿ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಕ್ಷೇತ್ರದಲ್ಲಿ ಪರಿವಾರ ದೇವತೆ ಎಲ್ಲ ಗಣಪತಿ ನವಗ್ರಹ
ಸುಬ್ರಹ್ಮಣ್ಯೇಶ್ವರ, ವೇಣುಗೋಪಾಲ ಸ್ವಾಮಿ, ಶಿವ ಎಲ್ಲವನ್ನು ಕೂಡ ಪ್ರತಿಷ್ಠಾಪಿಸಿ ಒಂದೇ ಕ್ಷೇತ್ರದಲ್ಲೇ ಆ ಒಂದು ಏನೇ ದೋಷ ಇದ್ರೂ ಕೂಡ ಪರಿಹಾರ ಆಗಬೇಕು ಅಂತೇಳ್ಬಿಟ್ಟು ಪ್ರತಿಷ್ಠಾಪಿಸಿ ಎಲ್ಲ ಪೂಜಾ ಕೈಂಕರ್ಯಗಳು ಕೂಡ ನೆರವೇರ್ತಿದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಕೂಡ ಇಲ್ಲಿ ಬಂದು ನಿಮಗೇನೇ ಒಂದು ಸಮಸ್ಯೆಗಳಿತ್ತು ಅಂದರೂ ಕೂಡ ಈ ಕ್ಷೇತ್ರದಲ್ಲಿ ಬಂದು ಅದಕ್ಕೆ ತಕ್ಕನಂತೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಆ ಒಂದು ದೋಷ ನಿವೃತ್ತಿ ಮಾಡ್ಕೋಬೇಕಾಗಿ ಪ್ರಾರ್ಥನೆ.